ನಮ್ಮೆಲ್ಲರೂ ಮುಂಜಾನೆ ಸಾಮಾನ್ಯ ಶುರುವಾಗದೇ ಒಂದು ಕಪ್ ಬಿಸಿ ಬಿಸಿ ಕಾಫಿ ಜೊತೆ ಅಲ್ವಾ? ಅಡುಗೆ ಮನೆಯಿಂದನೋ ಅಥವಾ ಯಾವುದೋ ದರ್ಶಿನಿಯಿಂದನೋ ಕಾಫಿ ಪರಿಮಳ ಮೂಗಿಗೆ ಬಿಡಿದ್ರೆ ಹಾಗೇ ಒಂದು ಕಪ್ ಕುಡಿದ್ಬಿಡೋಣ ಅಂತ ಶುರುವಾಗತ್ತಲ್ವಾ? ಇದೇ ಥೀಮ್ ಇಟ್ಕೊಂಡು ಸ್ಟಾರ್ಬಕ್ಸ್ ಕಾಫಿ ಲೋಗೋ ಶುರುವಾಗಿದ್ದು ಗೊತ್ತಾ? ಸ್ಟಾರ್ಬಕ್ಸ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಜಗತ್ತಿನಾದ್ಯಂತ 35,000 ಅಂಗಡಿ ಇದೆ ಅವ್ರದ್ದು. ಈ ಸ್ಟಾರ್ಬಕ್ಸ್ ಲೋಗೋನ ಡಿಸೈನ್ ಮಾಡಿದ್ದು ಟೆರಿ ಹೆಕ್ಲರ್ ಅಂತ 1971ರಲ್ಲಿ. ಲೋಗೋದಲ್ಲಿ ಕಾಣೋದು 2 ಬಾಲದ ಮತ್ಸ್ಯಕನ್ಯೆ. ಅದನ್ನು ಗ್ರೀಕ್ ಪುರಾಣದಲ್ಲಿ ಸೈರನ್ ಅಂತ ಕರೀತಾರೆ. ಮೋಹಿನಿ ಅಂತ ಅರ್ಥ. ಈ ಸೈರನ್ ಅನ್ನೋ ಮೋಹಿನಿ ಸಮುದ್ರದಲ್ಲಿ ಹಡಗ್ನಲ್ಲಿ ಹೋಗೋ ನಾವಿಕರನ್ನ ಆಕರ್ಷಿಸೋದಕ್ಕೆ ಅಂತ ಹಾಡ್ತಾ ಇತ್ತಂತೆ. ನಾವಿಕರು ಆ ಧ್ವನಿಗೆ ಮಾರು ಹೋಗಿ ದಾರಿ ತಪ್ಪಿ ಬಂಡೆಗೆ ಹಡಗು ಅಪ್ಪಳಿಸಿ ಜೀವ ಕಳ್ಕೊಳ್ತಾ ಇದ್ರಂತೆ. ಇದನ್ನೇ ಮೂಲವಾಗಿಟ್ಕೊಂಡು ಟೆರಿ ಹೆಕ್ಲರ್ ಸ್ಟಾರ್ಬಕ್ಸ್ ಲೋಗೋನ ತಯಾರಿಸಿದ್ದು. ಈ ಕಾಫಿಯ ಮೋಹಕ ಪರಿಮಳ ಗ್ರಾಹಕರನ್ನ ಮೋಹಿನಿ ರೀತಿಲಿ ಆಕರ್ಷಿಸಲಿ ಅಂತ. ಅದು ಎಷ್ಟು ನಿಜ ಆಗಿದೆ ಅಲ್ವಾ? ಪ್ರೇಮಿಗಳ ಪಿಸುಮಾತಿಗೆ ಇರಲಿ, ಬಿಸ್ನೆಸ್ ಮೀಟಿಂಗೇ ಇರಲಿ, ಅಷ್ಟೇ ಬೇಡ, ಆರಾಮಾಗಿ ಕೂತು ಒಂದು ಕಪ್ ಕಾಫಿ ಕುಡಿಯೋಕ್ಕೆ ಇರಲಿ, ಈ ಸ್ಟಾರ್ಬಕ್ಸ್ ಮೋಹಿನಿ ರೀತಿ ಎಲ್ಲರನ್ನೂ ಆಕರ್ಷಿಸ್ತಾ ಇದೆ.